तुमकुर जिला कलेक्टर शुभा कल्याण ने कहा कि देश की सीमा पर भारत और पाकिस्तान के बीच तनावपूर्ण स्थिति के कारण संभावित दुर्घटनाओं से जनता की सुरक्षा के लिए तुमकुर जिले में 3000 स्वयंसेवकों को तैनात किया जाएगा। जिले कलेक्टर कार्यालय के केसवान हॉल में आयोजित एक मीडिया सम्मेलन में बोलते हुए उन्होंने कहा कि स्वयंसेवकों की भर्ती के लिए पहले ही कदम उठाए जा चुके हैं। स्वयंसेवकों की भर्ती के लिए कमांडेंट, होमगार्ड, युवा सशक्तिकरण एवं खेल विभाग के सहायक निर्देशक तथा नेहरू युवा केंद्र के उप निदेशक को जिम्मेदारी सौंपी गई है। उन्होंने कहा कि जब आपात स्थिति घोषित की जाती है, जैसे ही युद्ध से संबंधित, तो लोगों के जीवन और संपत्ति की रक्षा के लिए स्वयंसेवकों की मदद ली जाएगी। जो लोग स्वयंसेवक के रूप में सेवा करना चाहते हैं, उनकी आयु 18 वर्ष होनी चाहिए और वे शारीरिक रूप से स्वस्थ होने चाहिए। इच्छुक पक्षों को स्थानीय प्रशासनिक क्षेत्राधिकार में निर्धारित प्रपत्र भरने और जमा करने के लिए पहले ही सूचित कर दिया गया है। उन्होंने कहा कि स्वयंसेवक के रूप में चयनित लोगों को उचित प्रशिक्षण दिया जाएगा। पुलिस, अग्निशमन, बेस्कॉम और स्वास्थ्य जैसे आपातकालीन सेवा विभागों में मानव संसाधन और बुनियादी ढांचे को तैयार रखने सरकार के निर्देश के मद्देनजर छुट्टी पर गए आपातकालीन सेवा विभागों के अधिकारियों, कर्मचारियों की छुट्टी रद्द कर दी गई है और उन्हें ड्यूटी पर लौटने का निर्देश दिया गया। ಆ್ಯಕ್ಚುಲಿ ಯಾವುದೇ ಸಭೆಗೂ ಪರ್ಮಿಷನ್ ಅಂತೂ ಕೊಡಲ್ಲ, ದೊಡ್ಡದಾಗಲಿ ಸಣ್ಣದಾಗಲಿ. ಈಗ ಮದುವೆಗಳು ಈ ಥರ ಕಾಂಗ್ರಿಗೇಷನು ಅವರು ಪರ್ಸ್ನಲ್ ಇದರಲ್ಲಿ ಅವ್ರ ಓನ್ ಸೆಲ್ಫ್ ಡಿಸಿಪ್ಲಿನಲ್ಲಿ ರೆಸ್ಟ್ರಿಕ್ಟೆಡ್ ಅಂತ ಇದರಲ್ಲಿ ಮಾಡ್ಕೋಬೇಕು. ಜಾತ್ರೆ ಎಲ್ಲ ರೇಸ್ಗೇಟ್ ಸಂದರ್ಭದಲ್ಲಿ ನಡೀತಾ ಇದೆ, ಆಮೇಲೆ ಉಪಚುನಾವಣೆ ಬಂದಿದೆ ಗ್ರಾಮ ಪಂಚಾಯತಿದು, ಅಲ್ಲಿಗೆ ಯಾವ ರೀತಿ ಮೆಜರ್ಸ್ ಮಾಡಿದ್ದೀರಾ? ಈಗ ಅದನ್ನು ಸಹ ಅವರವರು ಏನು ರೆಗ್ಯುಲರ್ ಲಿಮಿಟಲ್ಲಿ ಹೋಗ್ತಾ ಇದೆ ಅದು ಅಂಥದ್ದಲ್ಲಿ ಹೋಗ್ತಾ ಇದ್ವಿ. ಹೊಸದಾಗಿ ಪರ್ಟಿಕ್ಯುಲರ್ ಆಗಿ ರೆಸ್ಟ್ರಿಕ್ಷನ್ಸ್ ಥರ ಮಾಡ್ತಾ ಇಲ್ಲ, ಯಾಕಂದರೆ ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಅಂಥ ವಿಚಾರ ಬಂದಾಗ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಬರ್ತವೆ, ಅದು ಆಗ್ತದ ಆಗಲ್ಲ ಅನ್ನೋದು. ರಾತ್ರಿ ವೇಳೆ ಏನಾದರೂ ಸಂಚಾರದ್ದು ಆ ಥರದ್ದು ಆ ಥರ ಏನೂ ಇಲ್ಲ, ಬಟ್ ಕೆಲವು ಡ್ರಿಲ್ಸ್ ಇದ್ದಾವೆ. ಆ ಡ್ರಿಲ್ಸ್ ಬಂದಾಗ ಕ್ಲಿಯರ್ ಕಟ್ ರೆಗ್ಯುಲೇಷನ್ಸ್ ಕೊಡ್ತೀವಿ, ಆ ರೆಗ್ಯುಲೇಷನ್ಸನ್ನು ಪಾಲಿಸಿ ಅದು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಸ್ಪೆಷಲ್ ಡೈರೆಕ್ಷನ್ಸ್ ಅಂತೂ ಯಾವುದು ಜನಕ್ಕೆ ಏನೂ ಇಲ್ಲ. ಇದು ಜನರಲ್ಲಿ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಇದು ಪ್ರಿಕಾಷನ್ ಮತ್ತೆ ಪ್ರಿಪೇರ್ಡ್ನೆಸ್ ಇರಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದು. ಈಗ ವಾಲಂಟಿಯರ್ಸ್ 3000 ಏನು ಹೇಳಿದ್ದೀವಿ, ಅದು ಆನ್ ಹಾಸ್ಟೈಲ್ ಸಿಚುವೇಶನ್ಸ್ ಆ್ಯಂಡ್ ಎಮರ್ಜೆನ್ಸಿ ಬೇಸಿಸ್. ಈಗ ಹಾಸ್ಟೈಲ್ ಸಿಚುವೇಶನ್ಸಲ್ಲಿ ಎಲ್ಲಾದರೂ ನಮಗೆ ಒಂದು ಪಬ್ಲಿಕ್ ಲೈಫ್ಗೆ ಡ್ಯಾಮೇಜು ಅಥವಾ ಪಬ್ಲಿಕ್ ಪ್ರಾಪರ್ಟಿಗೆ ಡ್ಯಾಮೇಜು, ಆ ಥರ ಒಂದು ಸಿಚುವೇಷನಲ್ಲಿ ಮಾತ್ರ ಅವರು ಇನ್ವೋಕ್ ಮಾಡ್ತೀವಿ ಅವರವರ ಜ್ಯೂರಿಸ್ಡಿಕ್ಷನಲ್ಲಿ. ಸೊ ಅವರಿಗೆ ರಿಕ್ವೆಸ್ಟ್ ಕೊಟ್ಟಾಗ ಅವರು ಇಮಿಡಿಯೇಟ್ ಬಂದು ಅವರು ವಾಲಂಟಿಯರ್ ಮಾಡಬೇಕು. ಅದಕ್ಕೇ ಅದು ಹೆಸರು ವಾಲಂಟಿಯರ್ ಅಂತಲೇ ಇಟ್ಟಿದ್ದೀವಿ. ಎಷ್ಟು ದಿವಸ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಾವು ಅವರು ಅಪ್ಲೈ ಮಾಡ್ತಾರೆ, ಸೆಲೆಕ್ಷನ್ ಆದಮೇಲೆ ವಿ ಹ್ಯಾವ್ ಟು ಸಿ. ಈಗ ಆ್ಯಕ್ಟಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, above 18 years whoever is fit ಅಂತ ಹೇಳಿದ್ದಾರೆ. ಓಕೆ, ಸೊ ಎನಿಬಡಿ ಹೂ 60 years and still fit to help can come forward. ನಾವು ಬಟ್ ಚೆಕ್ ಮಾಡಿನೇ ಬಿಡ್ತೀವಿ. ಈಗ ಹೇಳಿದ್ದೀವಲ್ಲ, ASP ರ್ಯಾಂಕ್ ಆಫೀಸರು ಒಬ್ಬ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದೀವಿ. ಅವರ ಅಧ್ಯಕ್ಷತೆಯಲ್ಲಿ ನಾವು ಕೂಡ ಪರಿಶೀಲನೆ ಮಾಡಿನೇ ನೇಮಕ ಮಾಡುವುದು. ಅದು ಇಂಟರ್ನ್ಯಾಷನಲ್ ದಿಸ್ ರಿಗಾರ್ಡಿಂಗ್ ದಿ ಬಾರ್ಡರ್ದು ಏನು ಈಗ ನಡೀತಾ ಇದೆ, ಹೋಮ್ ಅಫೇರ್ಸಿಂದ ನಿಮಗೆ ಆವಾಗವಾಗ ಮಾಹಿತಿ ಬರುತ್ತೆ. ವಿ ಆರ್ ನಾಟ್ ದಿ ಏಜೆನ್ಸಿ ಟು ಗಿವ್ ಯು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದೋಸ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಏನು ಮಾಹಿತಿ ಬರುತ್ತೆ ಅದನ್ನೇ ಅಧಿಕೃತ ಅಂತ ತಾವು ಎಲ್ಲರೂ ತಿಳ್ಕೋಬೇಕು, ನಾವು ತಿಳ್ಕೋಬೇಕು. ಥ್ಯಾಂಕ್ ಯು.